प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशुज्योतिकलापीठ मल्लेश्वरम्। अद्यापि अहं दशमकक्षायाः पुनरावर्तनपाठं करोमि। मार्गदर्शिनी प्रश्नपत्रिका 7 7ನೇ मार्गदर्शिनी प्रश्नपत्रिका फस्ट् MCQ शैलः अस्य समानार्थकपदम् इदं भवति। ಶೈಲಃ ಇದರ ಸಮಾನಾರ್ಥಕ ಪದವನ್ನು ಬರಿಬೇಕು. ಅಚಲಃ ಸರಿಯಾದ ಉತ್ತರ. ಶೈಲಃ ಅಂದರೆ ಮೌಂಟೇನ್ ಅಂತ ಅರ್ಥ. ಅಚಲಃ ಅಂದರೂ ಮೌಂಟೇನ್ ಪರ್ವತ ಅಂತ ಅರ್ಥ. ಚರಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಚರಃ ಈ ಪದದ ವಿರುದ್ಧಾರ್ಥಕ ಪದ ಅಚರಃ. ವಿಧೇಯಃ ಅಸ್ಯ ಸ್ತ್ರೀಲಿಂಗರೂಪಂ ಇದಂ ಭವತಿ. ವಿಧೇಯಃ ಸ್ತ್ರೀಲಿಂಗರೂಪ ವಿಧೇಯಾ. ಅವದತ್ ಅತ್ರ ಏಷಃ ಲಕಾರಃ ವರ್ತತೆ. ಅವದತ್ ಇಲ್ಲಿ ಈ ಲಕಾರ ಇದೆ ಅಂದರೆ ಲಂಗ್ಲಕಾರ ಇದೆ. ಲಂಗ್ಲಕಾರ ಸರಿಯಾದ ಉತ್ತರ. ವಯಂ ಅತ್ರ ಏಷಾ ವಿಭಕ್ತಿ ವರ್ತತೆ. ವಯಂ ಇಲ್ಲಿ ಈ ವಿಭಕ್ತಿ ಇದೆ. ಪ್ರಥಮಾ ವಿಭಕ್ತಿ ಅಹಂ ಅವಂ ವಯಂ ಪ್ರಥಮಾ ವಿಭಕ್ತಿ. ಸತ್ಯವ್ರತಶಾಸ್ತ್ರಿ ಮಹೋದಯಃ ಕ್ರಿಸ್ತಶಕ 2002 ವರ್ಷೆ ಜ್ಞಾನಪೀಠ ಪ್ರಶಸ್ತಿಂ ಅಲಭತ. ಅತ್ರ ರೇಖಾಂಕಿತಪದಸ್ಯ ಸಮುಚಿತಂ ಪ್ರಶ್ನವಾಕ್ಯಪದಂ ಇದಂ ಭವತಿ. ಕ್ರಿಸ್ತಶಕ 2002 ವರ್ಷೆ ಅಂತ ಇದೆ. ಕದಾ ಅಂತ ಬರಿಬೇಕು. ಕದಾ ಅಂದರೆ ಯಾವಾಗ ಅಂತ. ಚತುರ್ಥ ಪದಂ ಲಿಖತ. ವೃದ್ಧಿ ಕ್ಷಯ ಸ್ವರೂಪ ಚಂದ್ರ. ಆಕರ್ಷಣೀಯ ಶಕ್ತಿಸ್ವರೂಪ ಸೂರ್ಯ ಅಂತ ಬರಿಬೇಕು. ಸಿಂಧುಲಸ್ಯ ಮುಖ್ಯ ಅಮಾತ್ಯ ಬುದ್ಧಿಸಾಗರ. ಮುಂಜಸ್ಯ ಮುಖ್ಯ ಅಮಾತ್ಯ ವತ್ಸರಾಜ ಅಂತ ಬರಿಬೇಕು. ಶ್ರೀಕೃಷ್ಣ ಧೀರಲಲಿತ ನಾಯಕ. ಬುದ್ಧ ಧೀರಶಾಂತ ನಾಯಕ. ಯುಕ್ತೇನ ಪ್ರಾಣಾಯಾಮೇನ ಸರ್ವರೋಗಕ್ಷಯಃ. ಅಯುಕ್ತೇನ ಪ್ರಾಣಾಯಾಮೇನ ಸರ್ವರೋಗ ಸಂಭವಃ. ಏಕವಾಕ್ಯೇನ ಉತ್ತರಂ ಲಿಖತ. ವೃತ್ರಾಸುರಃ ಸ್ವಭಾವತಃ ಕಥಂ ಆಸೀತ್. ವೃತ್ರಾಸುರ ಸ್ವಾಭಾವಿಕವಾಗಿ ಹೇಗೆ ಇದ್ದ? ದುಷ್ಟಃ ಕ್ರೂರಃ ದಯಾಹೀನಃ ಚ ಆಸೀತ್. ಕಥಂ ಬದಲು ಈ ವರ್ಡ್ಸನ್ನು ಬರಿಬೇಕು. ವೃತ್ರಾಸುರಃ ಸ್ವಭಾವತಃ ದುಷ್ಟಃ ಕ್ರೂರಃ ದಯಾಹೀನಃ ಚ ಆಸೀತ್. ಸತ್ಯವ್ರತಶಾಸ್ತ್ರಿ ಮಹೋದಯಸ್ಯ ಪತ್ನಿ ಕಾ. ಸತ್ಯವ್ರತಶಾಸ್ತ್ರಿ ಮಹೋದಯರ ಹೆಂಡತಿ ಯಾರು ಅಂತ. ಸತ್ಯವ್ರತಶಾಸ್ತ್ರಿ ಮಹೋದಯಸ್ಯ ಪತ್ನಿ ಉಷಾಶಾಸ್ತ್ರಿ ಅಂತ ಬರಿಬೇಕು. ಕೆಳದಿ ಸಾಮ್ರಾಜ್ಯಸ್ಯ ಮಹಾರಾಜ್ಞಿ ಕಾ. ಕೆಳದಿ ಸಾಮ್ರಾಜ್ಯದ ಮಹಾರಾಣಿ ಯಾರು ಅಂತ. ಚೆನ್ನಮ್ಮ ಅಂತ ಬರಿಬೇಕು ಕಾ ಬದಲು. ಭಾರತೀಯಾಃ ಕಥಂ ಭಿನ್ನ ಮಾರ್ಗಂ ಆಶ್ರಿತಾಃ. ಭಾರತೀಯರು ಹೇಗೆ ಭಿನ್ನ ಮಾರ್ಗವನ್ನು ಆಶ್ರಯಿಸಿದ್ದಾರೆ. ಕಥಂ ಬದಲು ಭಾಷೆಯ ಧರ್ಮತಃ ಚ ಅಂತ ಬರಿಬೇಕು. ಭಾರತೀಯಾಃ ಭಾಷೆಯ ಧರ್ಮತಃ ಚ ಭಿನ್ನ ಮಾರ್ಗಂ ಆಶ್ರಿತಾಃ. ವಾರಿಮುಚಃ ಕೀದೃಶಂ ಜಲಂ ಪಿಬಂತಿ. ವಾರಿಮುಚಃ ಕ್ಷಾರಂ ಜಲಂ ಪಿಬಂತಿ. ದುಃಖಿತಃ ಧ್ರುವಃ ಕಸ್ಯಾಃ ಸಮೀಪಂ ಅಗಚ್ಚತ್. ದುಃಖಿತಃ ಧ್ರುವಃ ಮಾತುಃ ಸುನೀತ್ಯಾಃ ಸಮೀಪಂ ಅಗಚ್ಚತ್. ಸುನೀತ್ಯಾಃ ನೆನಪಿಲ್ಲ ಅಂದರೆ ಮಾತುಃ ಅಂತಾದರೂ ಬರಿಬೇಕು. ಕಿಮರ್ಥಂ ಅನಿಂದ್ಯಂ ಕರ್ಮ ಕುರ್ಯಾತ್. ಆಹಾರಾರ್ಥಂ ಅನಿಂದ್ಯಂ ಕರ್ಮ ಕುರ್ಯಾತ್. ನೆಕ್ಸ್ಟ್ ದ್ವಿತ್ರೈಃ ವಾಕ್ಯೈಃ ಭಿಷಜಃ ರೋಗನಿದಾನಂ ಕಥಂ ಜಾನಂತಿ ಇತಿ ನಾಡಿದರ್ಪಣಗ್ರಂಥೆ ಪ್ರತಿಪಾದಿತಂ. ಬುದ್ಧಿಸಾಗರಃ ಪುತ್ರಹತಕಂ ಮುಂಜಂ ಕಿಂ ಪ್ರಾಹ. ಚತುರ್ವಿಧ ಪುರುಷಾರ್ಥಾಃ ಕೇ ಮೋಕ್ಷಪ್ರಾಪ್ತಿಃ ಕೇನ ಭವತಿ. ಧ್ರುವಃ ನಾರಾಯಣಂ ಸಾಕ್ಷಾತ್ಕರ್ತುಂ ಕುತ್ರ ಗತಃ. ಸಂತುಷ್ಟಃ ಭಗವಾನ್ ನಾರಾಯಣಃ ಕಿಂ ಅಕರೋತ್. ಸಂಧಿಂ ವಿಭಜ್ಯ ನಾಮಲಿಖತ. ರಾಮೋಪಿ ಅಂತ ಇದೆ. ರಾಮಃ ಪ್ಲಸ್ ಅಪಿ ವಿಸರ್ಗ ಸಂಧಿ. ವಿಸರ್ಗ ಮತ್ತು ಪೂರ್ವರೂಪ ಆಗುತ್ತೆ. ಗುಣಸಂಧಿನೂ ಆಗುತ್ತೆ. ಪಪಾತೈಷಃ ಪಪಾತ ಪ್ಲಸ್ ಏಷಃ ವೃದ್ಧಿ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ದೇಶಾಂತರಂ ಅನ್ಯಃ ದೇಶಃ ಕರ್ಮಧಾರಯ ಸಮಾಸಃ. ನೀಲಕಂಠಃ ನೀಲಃ ಕಂಠಃ ಯಸ್ಯ ಸಹ ಬಹುವ್ರೀಹಿ ಸಮಾಸ. ನೆಕ್ಸ್ಟು ಸಮಾಸಂ ಕೃತ್ವ ನಾಮ ಲಿಖತ. ಗೃಹಸ್ಯ ಸಮೀಪಂ ಉಪಗ್ರಹಂ ಅವ್ಯಯೀಭಾವ ಸಮಾಸ. ಕರೀಣಾಮಿಂದ್ರಃ ಕರೀಂದ್ರಃ ಇದು ಷಷ್ಠಿ ತತ್ಪುರುಷ ಸಮಾಸ. ನೆಕ್ಸ್ಟು ಕೃದಂತ. ಪಠತೆ ಬಾಲಕಾಯ ಲೇಖನೀಂ ಯಚ್ಚತು. ಪಠತೆ ಅಂತ ಇದೆ ಶತೃ ಪ್ರತ್ಯಯ. ಭಕ್ತಃ ಅರ್ಚಿತುಂ ದೇವಾಲಯಂ ಗಚ್ಚತಿ. ಅರ್ಚಿತುಂ ತುಮುನ್ ಪ್ರತ್ಯಯ. ವಾಕ್ಯದೋಷಂ ಪರಿಹರತ. ದುರ್ಯೋಧನಃ ಭೀಮಂ ದ್ರುಹ್ಯತಿ. ದುರ್ಯೋಧನಃ ಭೀಮಾಯ ದ್ರುಹ್ಯತಿ. ಶಾಲಾಂ ಬಹಿಃ ಉಪವನಂ ವರ್ತತೆ ಇದೆ. ಶಾಲಾಯಾಹ ಅಂತ ಮಾಡಬೇಕು. ಬಹಿಃ ಬಂದಾಗ ಪಂಚಮಿ. ಇಲ್ಲಿ ದ್ರುಹ್ಯತಿ ಬಂದಾಗ ಚತುರ್ಥಿ ಬರಬೇಕು. ಅದಕ್ಕೆ ಭೀಮಾಯ ಅಂತ ಬರಿಬೇಕು. ಭಾರತ ದೇಶದಲ್ಲಿ ಅನೇಕ ನದಿಗಳು ಹರಿಯುತ್ತವೆ.
ಭಾರತದೇಶೆ ಅನೇಕಾಃ ನದ್ಯಃ ಪ್ರವಹಂತಿ. ಅವುಗಳಲ್ಲಿ ಕರ್ನಾಟಕದ ಕಾವೇರಿ ನದಿಯೂ ಒಂದಾಗಿದೆ. ತಾಸು ಕರ್ನಾಟಕಸ್ಯ ಕಾವೇರಿ ನದಿ ಅಪಿ ಅನ್ಯತಮಾ ಅಸ್ತಿ. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ. ಅದ್ಯ ವಿಶ್ವೇ ಸರ್ವತ್ರ ಕರೋನಾ ಮಹಾರೋಗಃ ವ್ಯಾಪ್ತಃ ದೃಶ್ಯತೆ. ಇಂದು ಪ್ರಪಂಚದಲ್ಲಿ ಎಲ್ಲ ಕಡೆ ಕರೋನಾ ಮಹಾರೋಗವು ಹರಡಿಕೊಂಡಿರುವುದನ್ನು ಕಾಣುತ್ತೇವೆ. ತಸ್ಯ ವಿಷಯೇ ಜನಾಃ ಜಾಗರಿತಾ ಭವೇಯುಃ. ಈ ವಿಷಯದಲ್ಲಿ ಜನರು ಜಾಗೃತರಾಗಬೇಕು. ನೆಕ್ಸ್ಟು ಸಂದರ್ಭ. ಲೀಲಾವತಿ ಇತಿ ಗ್ರಂಥೆ ಬಹವಃ ವಿಷಯಾಃ ನಿರೂಪಿತಾಃ ಖಲು. ಕಃ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠಃ. ಕಾ ಅವದತ್ ಅರುಂಧತಿ ಅವದತ್. ಲೀಲಾವತಿ ಕಸ್ಯ ಗ್ರಂಥಃ? ಲೀಲಾವತಿ ಭಾಸ್ಕರಾಚಾರ್ಯಸ್ಯ ಗ್ರಂಥಃ. ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು. ಕಃ ಪಾಠಃ? ಜ್ಞಾನದೀಪಃ ಇತಿ ಪಾಠಃ. ಕಃ ಅವದತ್? ಶೂಪಕ್ ಮಹಾಶಯಃ ಅವದತ್. ಕಮ್ ಅವದತ್? ಸತ್ಯವ್ರತಶಾಸ್ತ್ರೀಂ ಅವದತ್. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಕಃ ಪಾಠಃ? ಇದು ಅಭಯದಾಯಿನಿ ಇತಿ ಪಾಠಃ. ಕಾ ಅವದತ್? ಚೆನ್ನಮ್ಮ ಅವದತ್. ಪರಿಶ್ರಾಂತಃ ಕಃ? ಪರಿಶ್ರಾಂತಃ ರಾಜಾರಾಮಃ. ಕಿಂ ಭವೇತ್ ಮಮ ಸಮೀಪೆ? ಕಃ ಪಾಠಃ? ತ್ಯಾಗಧನಃ ಇತಿ ಪಾಠಃ. ಕಃ ಅವದತ್? ದದೀಚಿಃ ಅವದತ್. ಕಮ್ ಅವದತ್? ಇಂದ್ರಂ ಅವದತ್. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈ ಪಿತಾ ಮಾರುತೇಃ ಮಹಿಮಾ ಇತಿ ಪಾಠಃ. ಕಃ ಅವದತ್? ಅಗಸ್ತ್ಯಃ ಅವದತ್ ಅಥವಾ ಅಗಸ್ತ್ಯ ಮುನಿಃ ಅವದತ್. ಕೇಸರಿ ಕಸ್ಯ ಪಿತಾ? ಕೇಸರಿ ಮಾರುತೇಃ ಪಿತಾ ಅಥವಾ ಆಂಜನೇಯಸ್ಯ ಪಿತಾ ಅಂತ ಬರೀಬೇಕು. ಕವೇಃ ದೇಶಕಾಲ ಕೃತೀನಾಂ ವಿಷಯ ಲಿಖತ ವಿದ್ವಾನ್ ಎಚ್ ವಿ ನಾಗರಾಜರಾವ್ ಇದೆ. ಭರತ ಮುನಿ ಇದೆ. ಇದು ಆಲ್ರೆಡಿ ನಾನು ಹಿಂದಿನ ಪತ್ರಿಕೆಗಳಲ್ಲಿ ಹೇಳಿದ್ದೀನಿ. ಅದನ್ನು ರೆಫರ್ ಮಾಡಿ, ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಆಮೇಲೆ ತಾತ್ಪರ್ಯಂ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇದು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ಆತ್ಮಶಕ್ತಿವರ್ಧಿತ ವಿಶಾಲ ದೃಷ್ಟಿ ಸಂಯುತ ದ್ವೇಷಭಾವವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರಸಾತ್ವಧಾರಿಣಿ ತಮಪ್ರಖಂಡ ಖಂಡಿನಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಇದು ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೋ ಭಯಂ ತಥಾ ಜುಗುಪ್ಸಾ ವಿಸ್ಮಯ ಶಮಾಃ ಸ್ಥಾಯಿ ಭಾವಾಃ ಪ್ರಕೀರ್ತಿತಾಃ. ನಾಟ್ಯಾಂಶ ಎಂಬ ಪಾಠದಿಂದ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಾಂಶವನ್ನು ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಆಂಗಿಕೋ ವಾಚಿಕಶ್ಚೈವ ಆಹಾರ್ಯಃ ಸಾತ್ವಿಕಸ್ತಥಾ ಚತ್ವಾರೋಭಿನಯಾಃ ಹೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾಃ. ಇದು ಸಹ ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ ಶ್ರೀರಾಮಃ ಸಮುದ್ರ ಇವ ಗಂಭೀರಃ. ಅಲಂಕಾರಸ್ಯ ನಾಮ ಉಪಮಾ. ಲಕ್ಷಣಂ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಅಸ್ಮಿನ್ ಉದಾಹರಣೆ ಶ್ರೀರಾಮಃ ಉಪಮೇಯಂ ಸಮುದ್ರಃ ಉಪಮಾನಂ ಇವ ಉಪಮಾವಾಚಕಪದಂ ಗಂಭೀರತಾ ಅಥವಾ ಗಾಂಭೀರ್ಯಂ ಸಾಧಾರಣ ಧರ್ಮಃ. ಸೈಂಧವಂ ಆನಯ. ಅಲಂಕಾರಸ್ಯ ನಾಮ ರೂಪಕಂ. ಉಪಮಾನ ಉಪಮೇಯೋಃ ಅಭೇದಃ ರೂಪಕಂ. ಅತ್ರ ಸೈಂಧವ ಇತಿ ಪದಸ್ಯ ಅಶ್ವಃ ತಥಾ ಲವಣಂ ಇತಿ ಅರ್ಥದ್ವಯಂ ಭವತಿ. ಅತಃ ರೂಪಕಂ ಅಂತ ಬರೀಬೇಕು. ಆಮೇಲೆ ಛಂದಸ್ಸು. ಜತ ಜರ ಗಣ ಬರುತ್ತೆ. ಇಲ್ಲಿ 12 ಅಕ್ಷರ ಇದೆ, ಹಾಗಾಗಿ ಇದು ವಂಶಸ್ಥಂ. ಛಂದೋ ನಾಮ ವಂಶಸ್ಥಮು. ಲಘು ಗುರು ಹಾಕಿ ಗಣದ ಹೆಸರುಗಳನ್ನು ಇಲ್ಲಿ ಮೇಲೆ ಬರೀಬೇಕು. 3 ಅಕ್ಷರಕ್ಕೆ ಡಿವೈಡ್ ಮಾಡಿ ಬರೀಬೇಕು. ಜತ ಜರ ಬರುತ್ತೆ, ವಂಶಸ್ಥಂ. ಲಕ್ಷಣಂ ಜತೌತು ವಂಶಸ್ಥಂ ಉದೀರಿತಂ ಜರವು ಅಂತ ಲಕ್ಷಣ ಬರೀಬೇಕು. ಗೊತ್ತಿಲ್ಲದೆ ಇದ್ದರೆ ಅತ್ರ ಪ್ರತಿಪಾದೆ 12 ಅಕ್ಷರಾಣಿ ಭವಂತಿ ಜತ ಜರ ಗಣಾಃ ಭವಂತಿ ಅಂತ ಬರೀಬೇಕು. ಪದ್ಯಂ ಪೂರಯತ ದೂರೀಕರೋತಿ ಕುಮತಿಂ ವಿಮಲೀಕರೋತಿ. ಆ ಶ್ಲೋಕವನ್ನು ಕಂಪ್ಲೀಟ್ ಮಾಡಬೇಕು. ದಶವಾಕ್ಯೈ ಉತ್ತರಂ. ತಪೋಧನಃ ದದೀಚಿಃ ತ್ಯಾಗಧನಃ ಕಥಂ ಸಂವೃತ್ತಃ ಸಂಗ್ರಹ್ಯ ಲಿಖತ. ಮಾರುತೇ ಮಹಿಮಾ ಇತಿ ಪಾಠೇ ನಿರೂಪಿತಂ ಮಾರುತೇಃ ಬಾಲ್ಯವೃತ್ತಾಂತಂ ಸಂಗ್ರಹ್ಯ ಲಿಖತ. ಅಮರನಾಥ ಗುಹಾವಿಷಯೇ ಕಾ ಪುರಾಣಕಥಾ ಅಸ್ತಿ ನಿರೂಪಯತ. ಧ್ರುವಕಥಾಂ ಸಂಗ್ರಹ್ಯ ಲಿಖತ. ಆಮೇಲೆ ಅನುಚ್ಛೇದ ಇದೆ 4 ಮಾರ್ಕ್ಸಿಗೆ. ಇಲ್ಲೇ ನೋಡಿಕೊಂಡು ಆನ್ಸರ್ ಬರೆಯೋದು ಇದು. ಆಮೇಲೆ ಪತ್ರಲೇಖನ. ಉಡುಪಿ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ಮತ್ವಾ ಅಗ್ರಜಸ್ಯ ವಿವಾಹಾರ್ಥಂ ದಿನಚತುಷ್ಟಯಂ ವಿರಾಮಂ ಪ್ರಾರ್ಥ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ. ಅಂದರೆ ಲೀವ್ ಲೆಟರ್ ಇದು ಕಂಪಲ್ಸರಿ ಬಂದೇ ಬರುತ್ತೆ. ವರ್ಗೋಪಾಧ್ಯಾಯ ಅಂದರೆ ಕ್ಲಾಸ್ ಟೀಚರಿಗೆ ಬರೀಬೇಕು. ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ. ಛಾತ್ರಃ ಸರ್ವಕಾರ್ಯ ಪ್ರೌಢಶಾಲಾ ಉಡುಪಿ ಮಂಡಲಂ ಅಂತ ಬರೆದು
ಅಣ್ಣನ ವಿವಾಹ ಇದೆ ಅಂತ 4 ದಿನಗಳ ದಿನ ಚತುಷ್ಟಯಮನ್ನು 4 ದಿನಗಳ ವಿರಾಮ ಬೇಕು ಅಂತ ಬರಿಬೇಕು. ಆಮೇಲೆ ಪ್ರವಾಸಾರ್ಥಂ 2000 ರೂಪ್ಯಕಾಣಿ ಪ್ರೇಷಯಿತು ನಿವೇದ್ಯ ಪಿತರಂ ಪ್ರತಿ ಪತ್ರಂ, ತಂದೆಗೆ ಪತ್ರ, ಪ್ರವಾಸಕ್ಕೆ ಹಣ ಬೇಕು ಅಂತ ತಂದೆಗೆ ಪತ್ರ ಬರಿಬೇಕು. ದಶವಾಕ್ಯೈ ಪ್ರಬಂಧಂ ಸ್ವಾತಂತ್ರ್ಯೋತ್ಸವ ಅಥವಾ ಗ್ರಂಥಾಲಯ ಅಂತ ಇದೆ. ಮಾರ್ಗದರ್ಶಿನಿ ಪ್ರಶ್ನಪತ್ರಿಕಾ 8. ಪಾಷಾಣ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಪಾಷಾಣ ಇದರ ಸಮಾನಾರ್ಥಕ ಪದ ಶಿಲಾ ಅಂತ ಬರಿಬೇಕು. ಸುಖದ ಅಸ್ಯ ವಿರುದ್ಧಾರ್ಥಕ ಪದಂ ದುಃಖದ. ಕವಿ ಅಸ್ಯ ಸ್ತ್ರೀಲಿಂಗರೂಪಂ ಕವಯಿತ್ರಿ. ಪಶ್ಯತಿ ಅತ್ರ ಏಷ ಲಕಾರಃ ಲಟ್ಲಕಾರಃ. ಅಸ್ಮಾಕಂ ಅತ್ರ ಏಷಾ ವಿಭಕ್ತಿ ಷಷ್ಠೀ ವಿಭಕ್ತಿ. ವೃತ್ರಾಸುರಃ ಜನಾನ್ ಪೀಡಯತಿ ಸ್ಮ. ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕ ಪದಂ. ವೃತ್ರಾಸುರಃ ಅಂದರೆ ಕಹ ಅಂತ ಬರಿಬೇಕು. ಚತುರ್ಥ ಪದಂ ಲಿಖತ. ಯೇ ವಿನಾ ಪುಷ್ಪಂ ಫಲಂತಿ ತೇ ವನಸ್ಪತಯಃ, ಯೇ ಸಹ ಪುಷ್ಪಂ ಫಲಂತಿ ತೇ ದ್ರುಮಾಃ. ಸತ್ಯವ್ರತಶಾಸ್ತ್ರಿಣಃ ಮಾತಾ ರಾಮರಕಿ. ಸತ್ಯವ್ರತಶಾಸ್ತ್ರಿಣಃ ಪಿತಾ ಚಾರುದೇವಶಾಸ್ತ್ರಿ. ಅಭಿನಯಾಃ ಚತ್ವಾರಃ ಭವಂತಿ, ಸ್ಥಾಯೀಭಾವಾಃ 9 ಭವಂತಿ. ನಿರ್ಭಾಗ್ಯ ಸುನೀತಿಃ ಸುಂದರಿ ಯುವತಿಃ ಸುರುಚಿಃ. ಏಕವಾಕ್ಯೇನ ಉತ್ತರಂ. ಬಾಲ್ಯೆ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರಃ ಕಥಂ ಆಸೀತ್ ಸಂಸ್ಕೃತಮಯಃ ಆಸೀತ್ ಅಂತ ಬರಿಬೇಕು. ಸಿಂಧುಲಸ್ಯ ಪುತ್ರಃ ಕಃ. ಸಿಂಧುಲಸ್ಯ ಪುತ್ರಃ ಭೋಜಃ. ಪುರುಷಾರ್ಥೇಷು ಅಂತಿಮಃ ಪುರುಷಾರ್ಥಃ ಕಃ. ಪುರುಷಾರ್ಥೇಷು ಅಂತಿಮಃ ಪುರುಷಾರ್ಥಃ ಮೋಕ್ಷಃ. ಕಾ ನಿರಂತರಂ ಸುಖಂ ದದಾತಿ. ಭಾರತೀಯ ಭಾವನಾ ನಿರಂತರಂ ಸುಖಂ ದದಾತಿ. ಲೋಕಃ ಕೇನ ಗ್ರಥಿತಃ. ಲೋಕಃ ಸ್ವಕರ್ಮಸೂತ್ರೇಣ ಗ್ರಥಿತಃ. ಧ್ರುವಸ್ಯ ಪಿತಾ ಕಃ. ಧ್ರುವಸ್ಯ ಪಿತಾ ಉತ್ಥಾನಪಾದಃ. ಭರತಖಂಡಃ ತಿಸ್ರಷು ದಿಕ್ಷು ಕೈಃ ಆವೃತಃ. ಭರತಖಂಡಃ ತಿಸ್ರಷು ದಿಕ್ಷು ಸಮುದ್ರಜಲೈಃ ಆವೃತಃ. ದ್ವಿತ್ರೈವಾಕ್ಯೈ ಉತ್ತರಂ ಲಿಖತ. ಅಸ್ತಿ ಯಾಚಕಂ ಇಂದ್ರಂ ದದೀಚಿಃ ಸಾನಂದಂ ಕಿಂ ಅವದತ್. ಸಾಧು ಭೋಃ ಇಂದ್ರ ಅದ್ಯ ಮಮ ಜೀವನಂ ಸಫಲಂ ಜಾತಂ ಯತಃ ಶರೀರಸ್ಯ ಅಸ್ಯ ತ್ಯಾಗಃ ಲೋಕೋಪಕಾರಾಯ ಕ್ರಿಯತೆ. ತ್ಯಾಗ ಏಕೋ ಗುಣಃ ಶ್ಲಾಘ್ಯಃ ಕಿಂ ಅನ್ಯೈಃ ಗುಣರಾಶಿಭಿಃ. ತ್ಯಾಗಾತ್ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಃ ಇತಿ ಅಸ್ತಿ ಯಾಚಕಂ ಇಂದ್ರಂ ದದೀಚಿಃ ಸಾನಂದಂ ಅವದತ್. ಪ್ರಜಾಭಿಪ್ರಾಯಂ ಸ್ವೀಕೃತ್ಯ ಚೆನ್ನಮ್ಮ ರಾಜಾರಾಮಂ ಕಿಂ ಅವದತ್. ಪ್ರಜಾಭಿಪ್ರಾಯಂ ಸ್ವೀಕೃತ್ಯ ಚೆನ್ನಮ್ಮ ರಾಜಪುತ್ರ ರಾಜಾರಾಮ ಪ್ರಜಾಃ ಯಥಾ ಆದಿಶಂತಿ ತಥಾ ಆಚರಾಮಿ. ದತ್ತಂ ಭವತೆ ಅಭಯಂ ಶರಣಾಗತಂ ರಕ್ಷಿತುಂ ಸರ್ವಸ್ವಂ ಪರಿತ್ಯಕ್ಷ್ಯಾಮಃ. ಇಯಂ ಅಸ್ಮಾಕಂ ಪ್ರತಿಜ್ಞಾ ಇತಿ ಅವದತ್. ಸತಾಂ ಸಂಘಃ ಕಿಂ ಕಿಂ ಕರೋತಿ ಇತಿ ಸುಭಾಷಿತಕಾರಃ ವದತಿ. ಸತಾಂ ಸಂಘಃ ಕುಮತಿಂ ದೂರೀಕರೋತಿ, ಚಿತ್ತಂ ವಿಮಲೀಕರೋತಿ, ಪಾಪಂ ನಾಶಯತಿ, ಪ್ರಾಣಿಷು ಕರುಣಾಂ ಅಧಿಕಾಂ ಕರೋತಿ, ಶುಭಂ ಜನಯತಿ ಇತಿ ಸುಭಾಷಿತಕಾರಃ ವದತಿ. ಕೌ ಅಮರತ್ವಂ ಪ್ರಾಪ್ತವಂತೌ ತೌ ದಗ್ಧುಂ ಕಃ ಇಚ್ಛತಿ. ಶ್ವೇತಪಾರಾವತೌ ಅಮರತ್ವಂ ಪ್ರಾಪ್ತವಂತೌ ತೌ ದಗ್ಧುಂ ಶಿವಃ ಇಚ್ಛತಿ. ಸೂಚನಾನುಸಾರಂ ಉತ್ತರಂ ಲಿಖತ. ಸಂಧಿಂ ವಿಭಜ್ಯ ನಾಮ ಲಿಖತ. ಗೌರಿಯಂ ಗೌಃ ಪ್ಲಸ್ ಇಯಂ ವಿಸರ್ಗ ಸಂಧಿ. ಅಸ್ಮನ್ ಮಿತ್ರಂ ಅಸ್ಮತ್ ಪ್ಲಸ್ ಮಿತ್ರಂ ಅನುನಾಸಿಕ ಸಂಧಿಃ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ಪ್ರಜಾಹಿತಂ ಪ್ರಜಾಭ್ಯಃ ಹಿತಂ. ಇದು ಷಷ್ಠಿ ಅದು ಚತುರ್ಥಿ ತತ್ಪುರುಷ ಸಮಾಸ. ಚಕ್ರಪಾಣಿ ಚಕ್ರಂ ಪಾಣೌ ಯಸ್ಯ ಸಹ ಇದು ಬಹುವ್ರೀಹಿ ಸಮಾಸ. ಹಿತಂ ಇಲ್ಲಿದೆ, ಈ ಪೇಜಲ್ಲಿದೆ. ಚಕ್ರಂ ಪಾಣೌ ಯಸ್ಯ ಸಹ ಇಲ್ಲಿದೆ. ಆಮೇಲೆ ನೆಕ್ಸ್ಟು ಸಮಾಸಂ ಕೃತ್ವ ನಾಮಲಿಖತ. ಬಾಲಃ ಅರ್ಕಃ ಅಂತ ಇದೆ, ಬಾಲಾರ್ಕಃ ಅಂತ ಬರಿಬೇಕು. ಕರ್ಮಧಾರಯ ಸಮಾಸಃ. ವಿಘ್ನಾನಾಂ ಅಭಾವಃ ನಿರ್ವಿಘ್ನಂ ಅವ್ಯಯೀಭಾವ ಸಮಾಸಃ. ವಾಕ್ಯೆ ವಿದ್ಯಮಾನಂ ಕೃದಂತಪದಂ ಚಿತ್ವಾ ಪ್ರತ್ಯಯಸ್ಯ ನಾಮ ಲಿಖತ. ಶಿಕ್ಷಕಃ ಗಣಿತಂ ಬೋಧಯಿತುಂ ಇಚ್ಛತಿ. ಸೇವಕಃ ಗ್ರಾಮಂ ಗತಃ ಅಂತ ಇದೆ. ಫಸ್ಟ್ ಒನ್ ಸೆಂಟೆನ್ಸಲ್ಲಿ ಬೋಧಯಿತುಂ ಕೃದಂತಪದ, ಪ್ರತ್ಯಯಸ್ಯ ನಾಮ ತುಮುನ್, ತುಮುನ್ ಪ್ರತ್ಯಯ. ಸೆಕೆಂಡ್ ಒನ್ನು ಗತಃ ಕೃದಂತಪದ, ಕ್ತ ಪ್ರತ್ಯಯ, ಪ್ರತ್ಯಯಸ್ಯ ನಾಮ ಕ್ತ ಅಂತ ಬರಿಬೇಕು. ವಾಕ್ಯದೋಷಂ ಪರಿಹರತ. ಭವಂತಃ ಸರ್ವೇ ಅತ್ರ ಆಗಚ್ಚತ. ಭವಂತಃ ಸರ್ವೇ ಅತ್ರ ಆಗಚ್ಚಂತು ಅಂತ ಬರಿಬೇಕು. ಯಾಕೆಂದರೆ ಭವಾನ್ ಶಬ್ದ ಬಂದಾಗ ಪ್ರಥಮ ಪುರುಷ ಬರಬೇಕು ಅಂತ ನಿಯಮ ಇದೆ. ನೃಪಃ ಶತ್ರುಂ ಈರ್ಷ್ಯತಿ. ನೃಪಃ ಶತ್ರವೇ ಈರ್ಷ್ಯತಿ. ಚತುರ್ಥಿ ಭಕ್ತಿ ಬರಬೇಕು ಈರ್ಷ್ಯತಿ ಇದ್ದಾಗ. ಸಂಸ್ಕೃತ ಭಾಷೆಯ ಅನುವಾದಂ. ವಿದ್ಯಾರ್ಥಿ ಜೀವನವು ಅಮೂಲ್ಯವಾದುದು. ವಿದ್ಯಾರ್ಥಿ ಜೀವನಂ ಅಮೂಲ್ಯಂ ಅಸ್ತಿ. ಆದ್ದರಿಂದ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು. ಅತಃ ಛಾತ್ರಾಃ ತಸ್ಯ ಸದುಪಯೋಗಂ ಕುರ್ಯುಃ. ಕರ್ನಾಟಕ ಭಾಷಾ ಆಂಗ್ಲ ಭಾಷೆಯವ ಲಿಖತ. ಅಸ್ಮಾಕಂ ದೇಶಸ್ಯ ಸ್ವಾತಂತ್ರ್ಯಾರ್ಥಂ ಬಹವಃ ದೇಶಭಕ್ತಾಃ ಸ್ವಜೀವನಂ ಅರ್ಪಯನ್. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ದೇಶಭಕ್ತರು ತಮ್ಮ ಜೀವನವನ್ನು ಸಮರ್ಪಿಸಿದರು. ತೇಷು ಸುಭಾಷ್ ಚಂದ್ರ ಬೋಸಃ ಅಪಿ ಅನ್ಯತಮಃ.
ಅವರಲ್ಲಿ ಸುಭಾಷ್ ಚಂದ್ರ ಬೋಸರು ಕೂಡ ಒಬ್ಬರು. ಯಥಾ ನಿರ್ದೇಶಂ ಉತ್ತರಂ ವಿಜ್ಞಾನ ಪ್ರದರ್ಶಿನೀಂ ದ್ರಷ್ಟುಂ ಗಚ್ಚಾಮ. ಕಃ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠಃ. ಕಃ ಅವದತ್ ಧ್ರುವಃ ಅವದತ್. ಪ್ರದರ್ಶಿನಿ ಕುತ್ರ ಆಯೋಜಿತಾ? ಪ್ರದರ್ಶಿನಿ ನ್ಯಾಷನಲ್ ಪ್ರೌಢಶಾಲಾಯಾः ಕ್ರೀಡಾಂಗಣೆ ಆಯೋಜಿತಾ. ಭವಾನೇವ ಸಂಸ್ಕೃतेन ग्रन्थान् लिखतो. कः पाठः? ज्ञानदीपः इति पाठः. कः अवदत्? शूपक् महाशयः अवदत्. कम् अवदत्? सत्यव्रतशास्त्री महाभागम् अवदत्. सहसा वह्निमाविश. कः पाठः? विवेकोदय इति पाठः. के अवदन्? पण्डिताः अवदन्. कम् अवदन्? मुञ्जम् अवदन्. मया भोजो रक्षितः. कः पाठः? विवेकोदय इति पाठः. कः अवदत्? वत्सराजः अवदत्. कम् अवदत्? बुद्धिसागरं प्रति अवदत्. जग्राह सहसा रविं. कः पाठः? मारुते महिमा इति पाठः. कः अवदत्? राहुः अवदत्. कम् अवदत्? इन्द्रम् अवदत्. कवेः देशकालकृतीनां विषये लिखता. देश भरतमुनि देश भारतं कालः क्रिस्तपूर्व द्वितीयशतकं कृतिः नाट्यशास्त्रं. बल्लाळसेनः देशः दारानगरं कालः क्रिस्तशक षोडशशतकं कृतिः भोजप्रबन्धः. आमेले तात्पर्य यथा नद्यः स्यन्दमानाः समुद्रे अस्तं गच्छन्ति नामरूपे विहाय तथा विद्वान् नामरूपात् विमुक्तः परात्परं पुरुषमैपैति दिव्यम्. ಇದು ಆನ್ಸರನ್ನು ನೀವು ಓದ್ಕೊಳ್ಳಿ. ಸೆಕೆಂಡ್ ಒನ್ ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತ ಭಾಷೆಯಾಪಿ ಧರ್ಮತಶ್ಚ ಭಿನ್ನಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತಥಾಂತತಶ್ಚ ಭಾರತ ಭಾರತೀಯ ಭಾವನೆಯತಿ ವೃದ್ಧಿಮೇತು ಭಾರತೆ. ಇದರ ಅರ್ಥವನ್ನು ಸಹ ನೀವು ಪೋಯಮ್ ಹೆಸರು ಬರೆದು ಬರೀಬೇಕು. ಧೀರೋದತೋ ಧೀರಲಲಿತೋ ಧೀರೋದಾತ್ತಸ್ತಥೈವ ಚ ಧೀರಪ್ರಶಾಂತಶ್ಚ ಇತಿ ನಾಯಕ ನಾಟಕಾಶ್ರಯಾಃ. ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಅಂತ ಬರೆದು ಅರ್ಥವನ್ನು ಬರೀಬೇಕು. ಶರೀರ ವೈಣವಾಶ್ಚೈವ ಸಪ್ತ ಷಡ್ಜಾದಯಾಃ ಸ್ವರಾಃ ನಿಷಾದರ್ಷಭ ಗಾಂಧಾರ ಮಧ್ಯಮ ಪಂಚಮ ದೈವತಾಃ. ಇದು ಸಹ ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಕನ್ನಡ, ಇಂಗ್ಲಿಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ. ಕಮಲಮಿವ ಚಾರುವದನಂ. ಕಮಲಮಿವ ಚಾರುವದನಂ ಅಲಂಕಾರಸ್ಯ ನಾಮ ಉಪಮಾ ಲಕ್ಷಣಂ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ ಸಮನ್ವಯಃ. ಉಪಮಾನಂ ಕಮಲಂ ಉಪಮೇಯಂ ವದನಂ. ಸಾಧಾರಣಧರ್ಮಃ ಚಾರುತ್ವಂ ಉಪಮಾವಾಚಕಂ ಇವ. ಸೆಕೆಂಡ್ ಒನ್ನು ಜ್ಞಾನಾಮೃತಂ ಪೀತ್ವಾ ತುಷ್ಟಃ. ಅಲಂಕಾರ ರೂಪಕಂ. ಲಕ್ಷಣಂ ಉಪಮಾನ ಉಪಮೇಯೋಃ ಅಭೇದಃ ರೂಪಕಂ. ಸಮನ್ವಯಃ ಅತ್ರ ಉಪಮಾನ ಉಪಮೇಯೋಃ ಅಮೃತಜ್ಞಾನಯೋಃ ಅಭೇದಃ ವರ್ಣಿತಃ. ನೆಕ್ಸ್ಟು ಕೃದಂತ. ಕಾಂತೇವ ಚಾಭಿರಮಯತ್ ಅಪನೀಯ ಖೇದಂ ಅಂತ ಇದೆ. ಇಲ್ಲಿ ತ ಬ ಜ ಜ ಗುರುದ್ವಯ ಬರುತ್ತೆ. ಲಘು ಗುರು ಹಾಕಿ ಗಣದ ಹೆಸರನ್ನು ಬರೆದು ಆಮೇಲೆ ಚಂದೋನಾಮ ವಸಂತ ತಿಲಕ ಅಕ್ಷರಾಣಿ 14 ಗಣಾಹ ತ ಬ ಜ ಜ ಗುರು ಗುರು ಅಂತ ಬರೀಬೇಕು. ಲಕ್ಷಣ ಇದು ಬಾಯಾಲ್ಟಾಗಿದ್ದವರು ಆ ಲಕ್ಷಣವನ್ನು ಬರೀರಿ. ವಸಂತ ಉಕ್ತ ವಸಂತ ತಿಲಕ ತಬಜ ಜಗೌಗಹ. ಗೊತ್ತಿಲ್ಲದೆ ಇದ್ದವರು ಈ ಥರ ಅಕ್ಷರಗಳ ಸಂಖ್ಯೆ ಮತ್ತು ಗಣ ಯಾವ್ಯಾವುದಿದೆ ಅಂತ ಬರೀಬೇಕು. ಪದ್ಯಂ ಪೂರೈತ ಮನೀಷಿಣಃ ಸಂತಿ ನತೆ ಹಿತೈಷಿಣಃ ಹಿತೈಷಿಣಃ ಸಂತಿ ನತೆ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯತೌಷಧಂ ಸ್ವಾದು ಹಿತಂಚ ದುರ್ಲಭಂ. ಆಮೇಲೆ ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಚ ಲಿಖತ. ಫಸ್ಟ್ ಒನ್ ವೃತ್ರವಧೋಪಾಯಂ ಜ್ಞಾತುಂ ಆಗತಾನ್ ದೇವಾನ್ ಬ್ರಹ್ಮದೇವಃ ಕಿಂ ಅವದತ್ ಅಂತ ಬರೀಬೇಕು. ಸೆಕೆಂಡ್ ಒನ್ನು ಹನುಮತಃ ಜನನಂ ಬಾಲ್ಯವೃತ್ತಾಂತಂಚ ಪದ್ಯಾನುಗುಣಂ ಲಿಖತ. ಥರ್ಡ್ ಒನ್ ಆರೋಗ್ಯ ನಿಯಮಾನ್ ಪದ್ಯಾನುಗುಣಂ ವಿವೃಣುತ. ಇದು ಸಹ ಹಲವಾರು ಬಾರಿ ಬಂದಿದೆ. ಧ್ರುವ ಕಥಾಂ ಸಂಗ್ರಹ್ಯ ಲಿಖತ. ಧ್ರುವ ಕಥೆಯನ್ನು ಬರೀಬೇಕು. ಇದು ಸಹ ತುಂಬ ಬಾರಿ ಬಂದಿದೆ. ಅನುಚ್ಛೇದ 4 ಮಾರ್ಕ್ಸಿಗಿದೆ. ಅದನ್ನು ನಾನು ಇವಾಗ ಮತ್ತೇನು ಎಕ್ಸ್ಪ್ಲೇನ್ ಮಾಡಲ್ಲ, ಯಾವುದಾದ್ರೂ ಕೇಳ್ಬೋದು. ಅದು ಪತ್ರಂ ಲಿಖತ ಇದೆ. ಹಾಸನ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲೆಯ ಛಾತ್ರಃ ಛಾತ್ರಾ ಇತಿ ಮತ್ವಾ ಭವತಃ ಗ್ರಾಮೋತ್ಸವೆ ಭಾಗಂ ಗ್ರಹೀತುಂ ದಿನತ್ರಯಂ ವಿರಾಮಂ ಪ್ರಾಪ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತ. ನೋಡಿ, ಸಕಾಶಾತಲ್ಲಿ ಸುಧೀಶಃ ಸುಧಾ ದಶಮ ಕಕ್ಷಾ ಸರ್ವಕಾರ್ಯ ಪ್ರೌಢಶಾಲಾ ಹಾಸನ ಮಂಡಲಂ. ಇಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ಸು, ಅದನ್ನೇ ಬರೀಬೇಕು. ಸವಿದೆ ಅಂದರೆ 2 ಅಡ್ರೆಸ್ಸು. ಮಾನ್ಯ ಮುಖ್ಯೋಪಾಧ್ಯಾಯ ಸರ್ವಕಾರ್ಯ ಪ್ರೌಢಶಾಲಾ ಹಾಸನ ಮಂಡಲಂ ಅಂತ ಬರೆದು ಮಾನ್ಯಾಹ ಅಂತ ಬರೀಬೇಕು, ಅಂದರೆ ರೆಸ್ಪೆಕ್ಟೆಡ್. ವಿಷಯ ವಿರಾಮ ಪ್ರಾರ್ಥನಾ ರಿಕ್ವೆಸ್ಟ್ ಫಾರ್ ಲೀವ್ ಅಂತ. ಶ್ವಃ ಆರಭ್ಯ ದಿನತ್ರಯಂ ಅಸ್ಮಾಕಂ ಗ್ರಾಮೆ ಧಾರ್ಮಿಕೋತ್ಸವಃ ಭವಿಷ್ಯತಿ. ಅಹಂ ಪೋಷಕೈಃ ಸಹ ತತ್ರ ಗಮಿಷ್ಯಾಮಿ. ಅತಃ ಶಾಲಾಮಾಗಂತುಂ ನ ಶಕ್ನೋಮಿ. ಕೃಪಯಾ ದಿನತ್ರಯಸ್ಯ ಕೃತೆ ವಿರಾಮಂ ಯಚ್ಚಂತು ಇತಿ ಸವಿನಯಂ ಪ್ರಾರ್ಥಯೆ ಅಂತ ಬರೆದು ವಂದನಾನಿ ಅಥವಾ ಧನ್ಯವಾದಾಹ ಅಂತ ಬರೆದು ಈ ಕಡೆ ದಿನಾಂಕ ಮತ್ತು ಸ್ಥಳ ಬರಿಬೇಕು. ಇಲ್ಲಿ ಭವದೀಯ ವಿಧೇಯ ಛಾತ್ರ ಬಾಯ್ಸ್ ಆದರೆ, ಗರ್ಲ್ಸ್ ಆದರೆ ಭವದೀಯ ವಿಧೇಯ ಛಾತ್ರ ಅಂತ ಬರೆದು ಗರ್ಲ್ಸು ಸುಧಾ ಅಂತ ಬರೀರಿ, ಬಾಯ್ಸು ಸುಧೀಶ ಅಂತ ಕೊಟ್ಟಿದ್ದಾರೆ. ಅಥವಾ
ಇನ್ನೊಂದು ಲೆಟರ್ ಇದೆ, ಏನು, ಸಂಸ್ಕೃತ ವ್ಯಾಕರಣ ಪ್ರಭಾ ಅನ್ನೋ ಪುಸ್ತಕ ಪ್ರೇಷಣಾಯ ಪತ್ರಂ, ಪುಸ್ತಕ ಬೇಕು ಅಂತ. ಸಕಾಶಾತ್ ಮಧುಕರಃ ನಂಬರ್ 44 ಪ್ರಥಮಃ ಉಪಮಾರ್ಗಃ. ಸಕಾಶಾತ್ ಅಂದರೆ ಫ್ರಮ್ ಅಡ್ರೆಸ್ ಫಸ್ಟ್ ಬರೀಬೇಕು. ನಗರಂ ಶಿರಸಿ. ಸವಿದೆ ಅಂದರೆ ಟು ಅಡ್ರೆಸ್ಸು. ಮಾನ್ಯ ವ್ಯವಸ್ಥಾಪಕಃ ಪ್ರಜ್ಞಾವರ್ಧಿನಿ ಟ್ರಸ್ಟ್, ಬಸವನಗುಡಿ, ಬೆಂಗಳೂರು. ಮಾನ್ಯಾಃ ಭವತ್ಪ್ರಕಾಶಿತस्य संस्कृतव्याकरणप्रभा इति पुस्तकस्य आवश्यकता अस्ति, कृपया एकां प्रतिकृतिं प्रेषयतु इति निवेदयामि, ವಂದನಾನಿ. ದಿನಾಂಕಃ ಮತ್ತು ಸ್ಥಳಂ ಬರೀಬೇಕು. ಭವತಃ ವಿಶ್ವಾಸಿ ಅಂತ ಬರೆದು ನಿಮ್ಮ ಹೆಸರು ಬರೀಬೇಕು. ಮತ್ತೆ ಲಾಸ್ಟಲ್ಲಿ ಸಕಾಶಾತ್ ಸವಿದೆ ಫ್ರಾಮ್ ಮತ್ತು ಟು ಅಡ್ರೆಸ್ಸನ್ನು ಪುನಃ ಬರೆದು ಈ ಥರ ಬ್ರ್ಯಾಕೆಟಲ್ಲಿ ಬರೀಬೇಕು. ದಶವಾಕ್ಯೈ ಪ್ರಬಂಧಂ, ಸಮಾಚಾರ ಪತ್ರಂ ಅಥವಾ ದೂರದರ್ಶನಂ ಅಂತ ಬರೀಬೇಕು. ಇದು ಟೆಕ್ಸ್ಟ್ ಬುಕ್ಕಲ್ಲೇ ಇರೋದರಿಂದ ನೀವು ಓದ್ಕೊಳ್ಳಿ, ನಾನು ಮತ್ತಿಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿಗೆ ಈ ಕ್ವಶನ್ ಬ್ಯಾಂಕಲ್ಲಿರುವಂತಹ 8 ಪತ್ರಿಕೆಗಳು ಮುಗಿದಿವೆ. ಎಲ್ಲರೂ ಸಹ ಈ ವಿಡಿಯೋಗಳನ್ನು ನೋಡಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಇದರ ಗರಿಷ್ಠ ಉಪಯುಕ್ತತೆಯನ್ನು ಪಡೀರಿ, ಪ್ರಯೋಜನವನ್ನು ಪಡೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಹೆಲ್ಪ್ ಆಗಲಿ ಇದು ಅಂತ ನಾನು, ಅದರಲ್ಲೂ ಸಹ ಈ ಸ್ಲೋ ಲರ್ನರ್ಸ್ ಇರ್ತಾರಲ್ವ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ರಿವಿಷನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹೈ ಅಚೀವರ್ಸಿಗೋಸ್ಕರ ನಾನು ಸಾಧ್ಯ ಆದರೆ ಅನುವಾದವನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅನುವಾದವನ್ನು ತುಂಬ ಜನ ಮಕ್ಕಳು ಕೇಳ್ತಾ ಇರ್ತಾರೆ, ಚೆನ್ನಾಗಿ ಓದೋ ಮಕ್ಕಳೇ ಅನುವಾದ ತುಂಬ ಕಷ್ಟ ಅಂತ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಕೇವಲ 3-4 ದಿವಸ ಇರೋದರಿಂದ ತಾವೆಲ್ಲ ಯೂಟ್ಯೂಬನ್ನು ನೋಡಿ ಹೆಚ್ಚು ಅಂಕಗಳನ್ನು ಗಳಿಸಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದ.